ನಿಮ್ಮ ಆಹಾರದಲ್ಲಿ ಜಾಸ್ತಿ ಪ್ರೋಟೀನ್ ಅಂಶ ಇದೆ. ಸೊ ಒಂದು ನಾನ್ ವೆಜಿಟೇರಿಯನ್ ಅವ್ರಿಗೆ ತುಂಬಾ ಪ್ರೋಟೀನ್ ಸಿಗುತ್ತೆ. ಸೋ ಮೆನಿ ಪ್ರೋಟೀನ್ಸ್. ನಾವೊಬ್ಬರು ವೆಜಿಟೇರಿಯನ್ ಆಗಿ ಅವ್ರು ಹೇಳೋ ಅಷ್ಟು ಪ್ರೋಟೀನ್ ಪ್ರತಿಯೊಬ್ಬರಿಗೂ ಬೇಕಾ? ಈಗ ಪ್ರೋಟೀನ್ ಏನ್ ಬೇಕು ಅನ್ನೋದು ತುಂಬಾ ನಿಜ. ಬಟ್ ಹಂಗನ್ಬಿಟ್ಟು ಅತಿಯಾಗಿ ಏನು ಮಾಡ್ಕೋಬಾರ್ದು. ಯಾವುದೇ ಆಗ್ಲಿ ಅತಿಯಾಗಿ ಮಾಡಿದ್ರೆ ಅದು ಅನಾರೋಗ್ಯನೇ. ಇವನ್ ನಾವು ಆಲ್ಕೋಹಾಲ್ ಏನಿದೆ ಅದನ್ನ ಕೂಡ ನೆಕ್ಟರ್ ಅಂತ ಹೇಳುತ್ತೆ ನಮ್ಮ ಆಯುರ್ವೇದ. ಯಾವ ತರ ತಗೋಬೇಕು? ಮಿತವಾಗಿ ತಗೊಂಡ್ರೆ ಅದು ಕೂಡ ನಮ್ಮ ದೇಹಕ್ಕೆ ನೆಕ್ಟರ್ ತರ ಆಕ್ಟ್ ಮಾಡುತ್ತೆ. ಅದನ್ನೇ ಅತಿ ಆಯ್ತು ಅಂದ್ರೆ ಮುಗೀತಲ್ಲ ಕತೆ. ಸೊ ಪ್ರೋಟೀನ್ ಅದು. ಎರಡನೇದು ಏನಂದ್ರೆ ನಾನ್ ವೆಜ್ ಫುಡ್ ನಲ್ಲೇ ಪ್ರೋಟೀನ್ ಇದೆ ಅನ್ನೋದು ಸುಳ್ಳು. ಓಕೆ, ವೆಜಿಟೇರಿಯನ್ ಫುಡ್ ಅಲ್ಲೂ ಇದೆ. ಈಗ ನಾವು ತಗೊಳ್ಳೋಂತ ದಾಲ್ ಸ್ಪ್ರೌಟ್ಸ್ ಅಲ್ಲಿ ಮೀಡಿಯಂ ಆಗಿದೆ. ಬಟ್ ನಾವು ತಗೊಳ್ಳೋಂತ ಬೇಳೆಗಳು, ಬೇಳೆ ಎಲ್ಲಾ ಬೇಳೆದಲ್ಲೂ ಪ್ರೋಟೀನ್ ಇರುತ್ತೆ. ಸೊ ನಾವೇನು ಇವಾಗ ಹೆಸರು ಬೇಳೆ, ತೊಗರಿ ಬೇಳೆ, ಕಡಲೆ ಬೇಳೆ, ಉದ್ದಿನ ಬೇಳೆ ಎಲ್ಲಾದ್ರಲ್ಲೂ ಪ್ರೋಟೀನ್ ಇದೆ. ಆ ಪ್ರೋಟೀನ್ ನ ಹೇಗೆ ಉಪಯೋಗಿಸ್ಕೊಳ್ತೀವಿ ಅದು ತುಂಬಾ ಇಂಪಾರ್ಟೆಂಟ್. ಕೆಲವರು ಇವಾಗ ಪ್ರೋಟೀನ್ ಸೂಪ್ಗಳು ಮಾಡ್ತಾರೆ. ಓಕೆ, ಅದು ಆರೆಂಜ್ ಕಲರ್ ಇರುತ್ತೆ, ಮಸೂರ್ ದಾಲ್. ಕರೆಕ್ಟ್, ಮಸೂರ್ ದಾಲ್ ಅಲ್ಲಿ ಮತ್ತೆ ಹೆಸರು ಬೇಳೆ ಹಾಕೊಂಡು ಚೆನ್ನಾಗಿ ಅದನ್ನ ಬೇಯಿಸ್ಕೊಂಡು ತರಕಾರಿನೂ ಆಡ್ ಮಾಡ್ಕೋಬಹುದು. ನೀವು ಯಾವ್ದು ಬೇಕಾರೆ ಅಂದ್ರೆ ಜಾಸ್ತಿ ಕುಂಬಳಕಾಯಿ, ಸೋರೆಕಾಯಿ, ಓಕೆ, ಕ್ಯಾರೆಟ್ ಈ ತರದೆಲ್ಲ ಆಡ್ ಮಾಡ್ಕೊಂಡು ಅದಕ್ಕೆ ಬೇಯಿಸ್ಕೊಂಡ್ಬಿಡೋದು. ಒಂದ್ ಸ್ವಲ್ಪ ಚಿಟಕಿ ಉಪ್ಪು, ಪೆಪ್ಪರು, ನಿಮಗೆ ಬೇಕಾದ್ರೆ ಒಂದ್ ಸ್ವಲ್ಪ ರೆಡ್ ಮೆಣಸಿನ್ಕಾಯಿ ಇಷ್ಟು ಹಾಕಿ ಗ್ರೈಂಡ್ ಮಾಡ್ಕೊಂಡ್ರೆ ಅದು ವೆರಿ ರಿಚ್ ಪ್ರೋಟೀನ್ ಡ್ರಿಂಕ್ ಆಗುತ್ತೆ ನೋಡಿ ನಿಮಗೆ. ಇವಾಗ ಅದೇನೋ ಬ್ರೋಕಲಿ ತಿನ್ಕೊಳ್ಳೋದು. ಅಗೇನ್ ಬ್ರೋಕಲಿ ಇಸ್ ಅಗೇನ್ ವೆಸ್ಟರ್ನ್ ಫುಡ್. ಸೊ ವೆಸ್ಟರ್ನ್ ಫುಡ್ ನಮ್ಮ ಪ್ರದೇಶದಲ್ಲಿ ಆಗ್ ಬರೋದಿಲ್ಲ. ಓಕೆ, ಸೊ ನೀವು ಈ ತರದ್ದೆಲ್ಲ ಮಾಡ್ಕೊಳ್ಬಹುದು. ಈ ಹೆಸರು ಬೇಳೆದು ದಾಲ್ ಮಾಡ್ಕೋಬಹುದು. ದಿನನಿತ್ಯ ಬೇಳೆ ದಾಲು, ಸೂಪು ಈ ತರ ಮಾಡ್ಕೊಡಿ. ಅದರಿಂದ ಕೂಡ ಪ್ರೋಟೀನ್ ಆಗುತ್ತೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ಸಾಕು ದೇಹಕ್ಕೆ ದಿನನಿತ್ಯ ಒಂದು. ಇನ್ನೊಂದು ಈ ಚೆನ್ನ ದಾಲು, ಆಮೇಲೆ ಕಡಲೆಕಾಳು, ಮತ್ತೆ ಚೆನ್ನ ದಾಲು ಇದ್ರದ್ದೆಲ್ಲಾನು ರೋಸ್ಟ್ ಮಾಡ್ಬಿಟ್ಟು ಉಪ್ಪು ಖಾರ ಹಾಕೊಂಡು ತಿನ್ನಿ ದಿನ ಒಂದು ಕಪ್ ಅಷ್ಟು. ಇವನ್ ಹೆಸರು ಬೇಳೆ ಹುರಿದ್ಬಿಟ್ಟು ಮಾಡಿಟ್ಟಿರ್ತಾರಲ್ವಾ, ಇದು ಹುರ್ಗಡ್ಲೆ ಬೇರೆ ಹೆಸರು ಬೇಳೆ ಹೆಸರು ಬೇಳೆನೆ ರೋಸ್ಟ್ ಮಾಡ್ಬಿಟ್ಟು ಅದಕ್ಕೊಂಚೂರು ಸಾಲ್ಟ್, ಪೆಪ್ಪರ್ ಏನಾದ್ರು ಹಾಕಿದ್ರೆ ಅದನ್ನು ತಿನ್ಬೋದಲ್ಲ ಹೆಸರು ಬೇಳೆ. ಇಟ್ ಬಿ ವೆರಿ ಟೇಸ್ಟಿ ಅಂಡ್ ಪ್ರೋಟೀನ್. ಕಡಲೆಪುರಿ ತಿನ್ಬೋದಾ ಬೇಡ? ಕಡಲೆಪುರಿ ತಿನ್ಬೋದು ಡೈಲಿ ಅದೇ. ಬಟ್ ಎಲ್ಲರಿಗೂ ಸೂಟ್ ಆಗಲ್ಲ ಬಾಡಿಗೆ. ಬಟ್ ಇಟ್ ಇಸ್ ಗುಡ್. ಕಫ ಶೀತ ಸ್ವಲ್ಪ ಅದೇ ಎಲ್ಲರಿಗೂ ಸೂಟ್ ಆಗಲ್ಲ. ಒಬ್ಬೊಬ್ರು ದೇಹಕ್ಕೆ ಒಂದೊಂದರ. ಲೈಕ್ ಅವಲಕ್ಕಿನೂ ಎಲ್ಲರಿಗೂ ಸೂಟ್ ಆಗಲ್ಲ. ಸ್ವಲ್ಪ ಒಬ್ಬೊಬ್ರು ಬಾಡಿ ಸಕ್ಕರೆನೇ ಶುಗರ್ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಬೆಲ್ಲ ಎಲ್ಲ ತಿನ್ಬೋದು ಶುಗರ್ ಇರೋರು, ಏನು ತೊಂದರೆ ಆಗಲ್ಲ. ಸ್ವಲ್ಪ ಬೆಲ್ಲದಲ್ಲಿ ಪಿತ್ತ ಜಾಸ್ತಿ ಆಗುತ್ತೆ ಬಾಡಿನಲ್ಲಿ. ಬಟ್ ಇದು ಅದೆಲ್ಲ ಮೇಂಟೈನ್ ಆಗುತ್ತೆ. ಮತ್ತೆ ಇನ್ನೊಂದೇನಂದ್ರೆ ಪ್ರೋಟೀನ್, ನ್ಯಾಚುರಲ್ ಪ್ರೋಟೀನ್ಸ್ ನ ತಿನ್ಬೋದು. ಲೈಕ್ ಇವಾಗ ಬಟಾಣಿ ಕೂಡ ನ್ಯಾಚುರಲ್. ಅಕ್ಸೆ ಬೀಜ ಎಲ್ಲ ತಗೊಳ್ಬಹುದು. ವಾಟರ್ ಮೆಲಾನ್ ಸೀಡ್ಸ್. ಬಟ್ ಅದೆಲ್ಲ ನಿಮಗೆ ತುಂಬಾ ಮಟ್ಟಿಗೆ ಪ್ರೋಟೀನ್ ಕೊಡೋದಿಲ್ಲ ದೇಹಕ್ಕೆ. ಅದೊಂದು ಶಕ್ತಿ ಕೊಡುತ್ತೆ ಅಷ್ಟೇ. ಬಟ್ ಎಲ್ಲಾರು ತಗೋಬೇಕು ಅಂತ ಏನ್ ನೆಸೆಸಿಟಿ ಇಲ್ಲ. ಅಯ್ಯೋ ತಗೊಂಡ್ರೆ ಚೆನ್ನಾಗಿರುತ್ತೆ ಹಂಗೇನಿಲ್ಲ. ನೀವು ತಗೊಂಡ್ರೆ ನಿಮಗೆ ಸೆಟ್ ಆಯ್ತು ಅಂದ್ರೆ ತಗೊಳ್ಳಿ. ಬಟ್ ಅದನ್ನೇ ಜಾಸ್ತಿ ಮಾಡ್ಕೋಬೇಡಿ ಯಾವ್ದನ್ನು. ಪ್ರೋಟೀನ್ ಇನ್ನೂ ಚೆನ್ನಾಗಿ ನಾವು ಊಟದಲ್ಲಿ ಮಾಡ್ಬೋದು ಅಂದ್ರೆ ಸೋಯಾ ಕೂಡ ಪ್ರೋಟೀನ್. ಬಟ್ ಹಂಗನ್ಬಿಟ್ಟು ಸೋಯಾ ತಗೊಳ್ಳೋದ್ರಿಂದ ಹಾರ್ಮೋನ್ಸ್ ವೇರಿಯೇಷನ್ ಜಾಸ್ತಿ ಆಗುತ್ತೆ, ಎಸ್ಪೆಷಲಿ ಹೆಂಗಸರಿಗೆ. ಸೊ ಸೋಯಾ ಸೂಟ್ ಆಗಲ್ಲ. ಅಂದ್ರೆ ಜಿಮ್ಗಳಲ್ಲಿ ಗಂಡು ಹುಡುಗರಿಗೆ ಕೊಡ್ತಾರೆ.
ಅದೇ ಸ್ವಲ್ಪ ಮಟ್ಟಿಗೆ ಅವ್ರಿಗೂ ಅವಾಯ್ಡ್ ಮಾಡಿದ್ರೆ ಒಳ್ಳೇದು, ಬಿಕಾಸ್ ಅದು ಸರ್ಕ್ಯುಲೇಷನ್ ಇಂಪ್ರೂವ್ಮೆಂಟ್. ಸೋಯಾ ಚಂಕ್ಸು. ಸೊ ಇದು ಬಟಾಣಿ ತಗೊಳ್ಬಹುದು, ಪೀಸ್ ಅದೆಲ್ಲ ಜಾಸ್ತಿ ಮಾಡಿದ್ರೆ, ಕಾಬೂಲ್ ಕಡಲೆಕಾಳು ಎಲ್ಲಾದ್ರು ರೋಸ್ಟ್ ಮಾಡಿದ್ರೆ, ಇವಾಗ ಹಾಗೆ ತಿಂದಾಗ ನೆನೆಸ್ಬಿಟ್ಟು ತಿಂದಾಗ ಅದು ವಾಯು ಜಾಸ್ತಿ ಮಾಡುತ್ತೆ ಬಾಡಿಯಲ್ಲಿ, ಗ್ಯಾಸ್ ಜಾಸ್ತಿ ಆಗುತ್ತೆ. ಸ್ಪ್ರೌಟ್ಸ್ ಇದ್ರೂ ವಾತ ಜಾಸ್ತಿ ಆಗುತ್ತೆ. ಬಟ್ ಸ್ಪ್ರೌಟ್ಸ್ ತುಂಬಾ ಪ್ರೋಟೀನ್ ಇರೋದಿಲ್ಲ, ಸ್ಪ್ರೌಟ್ಸ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಇರುತ್ತೆ. ಬಟ್ ಅದೇ ಈ ಕಾಬೂಲ್ ಕಡಲೆ ಅದನ್ನು ಬೇಯಿಸ್ಬಿಟ್ಟು ತಿಂದಾಗ, ಕುಸ್ಲಿ ಎಲ್ಲ ಮಾಡ್ಕೊಂಡು ತಿಂದಾಗ ಅದು ತುಂಬಾ ಜಾಸ್ತಿ ವಾಯು ಮಾಡುತ್ತೆ ದೇಹಕ್ಕೆ. ಅದಕ್ಕೆ ರೋಸ್ಟ್ ಮಾಡ್ಕೊಳ್ಳಿ. ತವಾ ಫ್ರೈ. ರೋಸ್ಟೆಡ್ ಇವನ್ ಕಡಲೆ ಬೀಜನೂ ಅಷ್ಟೇ ರೋಸ್ಟ್ ಮಾಡಿ ಉಪ್ಪು ಖಾರ ಹಾಕೊಂಡು ತಗೊಳ್ಳಿ. ಅದು ಜಾಸ್ತಿ ತಗೊಳ್ಬೇಡ, ಬರೀ 1 ಸ್ಪೂನ್ ತಿನ್ನಕ್ಕೆ ಕಡಲೆ ಪ್ರಭು ಡೆಸರ್ಟ್ ಇಸ್ ಗುಡ್, ಬಟ್ ಅದಕ್ಕೂ ಒಂದು ಸ್ವಲ್ಪ ಗ್ಯಾಪ್ ಕೊಡ್ಬೇಕು. ಒಂದು 8 o'clockಗೆ ಫುಡ್ ತಿನ್ಬಿಟ್ಟಿದ್ರೆ ಒಂದು 9:30 10 o'clockಗೆ ಏನಾದರೂ ಡೆಸರ್ಟ್ ತಗೊಂಡ್ರೆ ದಟ್ ಈಸ್ ಓಕೆ. ಬಟ್ ಏನಂದ್ರೆ ಅದ್ರದ್ದು ಎಫೆಕ್ಟ್ಸ್ ಇರೋದಿಲ್ಲ ಬಾಡಿನಲ್ಲಿ. ಸೊ ಆದಷ್ಟು ಮಾರ್ನಿಂಗ್ ಟೈಮ್ ಫ್ರೂಟ್ಸ್ ತಿನ್ನಿ. ಮಧ್ಯಾಹ್ನದ ಟೈಮಲ್ಲಿ ಏನು ಊಟ ಮಾಡ್ತೀರಾ ಟೈಮ್ ಕ್ರಮ ಮೇಂಟೈನ್ ಮಾಡ್ಕೊಳ್ಳಿ. ಟೈಮ್ಲಿ ಫುಡ್ ತಿನ್ನಿ. ದೇವ್ರ ಪೂಜೆ ಮಾಡ್ತಾ ಇದ್ವಿ, ಟೈಮ್ ಆಗೋಯ್ತು, ರೂಢಿ ಇಲ್ಲ, ನನಗೆ ಅರ್ಥ ಆಗುತ್ತೆ. ಬಟ್ 1 ಪಾಯಿಂಟ್ ಆಫ್ ಟೈಮ್ ಯು ಹ್ಯಾವ್ ಟು. ಫಾಸ್ಟಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಈಗ ಫಾಸ್ಟಿಂಗ್ ಮಾಡೋದ್ರಿಂದ ದೇಹ ಚೆನ್ನಾಗಿರುತ್ತೆ ಅಂತಾರೆ, ಬಟ್ ಅದನ್ನು ಅತಿಯಾಗಿ ಮಾಡಬಾರ್ದು. ಉಪವಾಸ ಅನ್ನೋದು ಅತಿಯಾಗಿ ಮಾಡ್ಕೋಬಾರ್ದು. ಒಂದಿನ ತಿಂಗಳಿಗೆ ಉಪವಾಸ ಇಸ್ ಗುಡ್. ಏಕಾದಶಿ ಎರಡು ಆಲ್ಸೋ ಇಸ್ ಗುಡ್. Not more than that.